ರಬಕವಿ ಕೃಷ್ಣಾ ನದಿಗೆ ನೀರು ಬಂದೈತಿ ಅಂತೇಳಿ ಗೊತ್ತಾದ ಕೂಡಲೇ ಪಾಟೀಲ್ ಸರ್ ನಾವು ಇಲ್ಲಿ ಹೊಳಿ ಮೇಲೆ ಬಂದ್ವಿ. ಮಹೇಶ್ ವಾಡ್ಗಿ ಹೊಳಿ. ಈ ಹೊಳಿ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಆ ಹೊಳೆಯ ಈಚೆ ಕಡೆ ಬಾಗಲಕೋಟೆ ಜಿಲ್ಲೆ, ಹೊಳಿ ದಾಟಿದ್ರೆ ಬೆಳಗಾವಿ ಜಿಲ್ಲೆ. ಇಲ್ಲಿಂದನ ರಬಕವಿ ಮತ್ತು ಬನಹಟ್ಟಿ ನಗರಗಳಿಗೆ ಕುಡಿಯುವ ನೀರಿನ ಸರಬರಾಜಾಕತಿ. ಕಳೆದ ಕೆಲವು ದಿನಗಳಿಂದ ಸುಮಾರು ಅಂದ್ರೆ ಒಂದು ತಿಂಗಳಿಂದ ಅನ್ಬೋದು ನೀರು ಇಳಿದಕ್ಕೆ ಜನರಿಗೆ ಬಹಳಷ್ಟು ತೊಂದರೆ ಆಗೈತಿ. ನಗರಸಭೆಯವರು ಅಲ್ಲಲ್ಲೇ ಈ ಕೊಳವೆ ಬಾವಿಗಳಿಂದ ನೀರು ಪೂರೈಸುವಂತ ವ್ಯವಸ್ಥೆ ಮಾಡ್ಯಾರ. ಆದ್ರೂ ಸಹಿತದ ಈ ಹೊಳೆಯಿಂದ ನೀರು ಪೂರೈಕೆ ಹೆಂಗತ್ಲ ಆ ರೀತಿ ಆಗಂಗಿಲ್ಲ. ನೀರು ಎಲ್ಲದಕ್ಕೂ ಬೇಕು. ಈ ನೀರಿನ ತೊಂದರೆ ಬಹಳ ಇತ್ತು. ಇವತ್ತ ನೀರು ಬಂದತಿ ಅಂದ ಕೂಡಲೇ ಬಹಳ ಖುಷಿ ಆಯ್ತು. ನಾವಿಲ್ಲಿ ಹೋದೆವು. ಮಹಾರಾಷ್ಟ್ರದ ರಾಜಾಪುರದಿಂದ ನೀರು ಬಿಟ್ಟಾರು. ಅಲ್ಲಿ ಮಹಾರಾಷ್ಟ್ರದೊಳಗ ಬಹಳ ಮಳೆ ಆಗಿದ್ರಿಂದ ತಮಗ ಹೆಚ್ಚುವರಿ ಆಗಿರುವಂತ ನೀರನ್ನ ಅವ್ರು ಬಿಟ್ಟಾರು. ಅವ್ರೇನ ನಮಗ ಕುಡಿಯಾಕ ನೀರ ಅನುಕೂಲ ಆಗಲಿ ಕರ್ನಾಟಕದವ್ರಿಗೆ ಅಂತ ಹೇಳಿ ಅನ್ನುವಂತ ಒಳ್ಳೆ ಉದ್ದೇಶದಿಂದ ಏನ್ ಬಿಟ್ಟಿಲ್ಲ. ಅವ್ರು ಬಿಟ್ಟಾರ. ಮತ್ತ ನೀರು ಇಲ್ಲಿ ಇವತ್ತು ರಬಕವಿಗೆ ತಲುಪೈತಿ. ಈಗ ಮಧ್ಯಾಹ್ನ 2 ಗಂಟೆ ನಾವ್ ಇಲ್ಲಿದೀವಿ. ನೀರು ಮುಟ್ಟೈತಿ. ನೋಡ್ರಿ, ರಾಜಾಪುರದಿಂದ ಬಂದಂತ ನೀರಿದು. ಇಷ್ಟು ನೀರ ಕಾಣಾಗ್ತೈತಿ ನಮ್ಗೆ. ಆದ್ರೂ ಈ ಹೊಳಿ ದಂಡಿಗೆ ಆಟನೂ ಆಡಾಕ್ತಾರೆ, ಹುಡುಗರು ಕ್ರಿಕೆಟ್ ಆಡಾಕ್ತಾರ. ಇದೇನ್ ಕಾಣಿಸ್ತಾವಲ್ಲ, ಇವು ಜಾಕ್ವೆಲ್ಗಳು. ಇದೇನು ಕಾಣಿಸಿಲ್ಲ. ಇದು ಮೊದಲ ರಬಕವಿ ಬನಹಟ್ಟಿ 2 ನಗರಗಳಿಗೆ ನೀರು ಪೂರೈಸುವಂತ ಜಾಕ್ವೆಲ್ ಇತ್ತು. ಇದಕ್ಕ ಈಗ ರಬಕವಿ ಬ್ಯಾರೆ ಆಗಿದ್ರಿಂದ ಅದು ಬನಹಟ್ಟಿಗೆ ಅಷ್ಟ ಪೂರೈಸ್ತೈತಿ. ಅದಕ್ಕೆ ನೀರು ಪೂರೈಸುವಂತ ಬಾವಿ ಇಲ್ಲೇ ಹೊಳಿ ದಂಡಿಗೆ ಇಲ್ಲಿ ಮಾಡ್ಯಾರ ನೋಡ್ರಿ. ಈ ಬಾವಿ ಇದು ನೀರಾಗ ಮುಳುಗೈತಿ. ಇದರಿಂದ ಈ ಬನಹಟ್ಟಿ ಜಾಕ್ವೆಲ್ಕ ನೀರು ಸರಬರಾಜು ಲಿಫ್ಟ್ ಮಾಡ್ತಾರ. ಅಲ್ಲಿಂದ ಫಿಲ್ಟರ್ ಹೌಸಿಗೆ ಬಂದ ಆಮೇಲೆ ನಮ್ಮ ನಳಗಳೊಳಗ ನೀರು ಬರ್ತೈತಿ. ಹಂಗನ ನೋಡೋದ್ರ ಇದು ರಬಕವಿ ಜಾಕ್ವೆಲ್, ಹೊಸಾದ ನಿರ್ಮಾಣ ಆಗಿದ್ದು. ಇದು ರಬಕವಿ ಜಾಕ್ವೆಲ್. ಇದಕ್ಕ ಬಾವಿ ಸ್ವಲ್ಪ ಎತ್ತರ ಮಟ್ಟದೊಳಗೈತಿ. ಇಲ್ಲಿ ಕಾಣ್ತೈತಿ ನೋಡ್ರಿ, ಎತ್ತರದೊಳಗೈತಿ. ಈ ನಮ್ಮ ರಬಕವಿ ಬಾವಿಗೆ ನೀರ ಇನ್ನೂ ತಲುಪಿಲ್ಲ. ಆ ಕಾರಣಕ್ಕಾಗಿ ರಬಕವಿಗೆ ನೀರು ಪೂರೈಕೆ ಮಾಡಕ ಸಾಧ್ಯ ಆಗಂಗಿಲ್ಲ. ರಬಕವಿ ಜಾಕ್ವೆಲ್ಕ ನೀರು ಹೋಗಂಗಿಲ್ಲ. ಅದಕ್ಕೆ ನಗರಸಭೆಯವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರ ರಬಕವಿ ಅವ್ರಿಗೂ ತೊಂದರೆ ಆಗಬಾರ್ದು ಅನ್ನುವಂತ ಒಂದು ಒಳ್ಳೆಯ ಉದ್ದೇಶದಿಂದ ಈಗಾಗಲೇ ಏನು ಹೊಳೆಯಾಗ ನೀರದಲ್ಲ, ಆ ನೀರನ್ನ ಈ ರಬಕವಿ ಜಾಕ್ವೆಲ್ಕ ತಲುಪಿಸುವಂತ ಬಾವಿಗೆ ಲಿಫ್ಟ್ ಮಾಡೋ ವ್ಯವಸ್ಥೆ ಮಾಡಾಕ್ತಾರೆ. ಈಗ ನೋಡ್ರಿ, ಎಲ್ಲ ಕಾಣಾಕ್ತಾರಲ್ಲ, ಈ ರಬಕವಿ ಬನಹಟ್ಟಿ ನಗರಸಭೆಯ ಕಾರ್ಮಿಕರು ಅವರೆಲ್ಲ ಕೂಡಿ ನೀರನ್ನ ಲಿಫ್ಟ್ ಮಾಡಿ ವ್ಯವಸ್ಥೆ ಮಾಡಿ ರಬಕವಿ ಬನಹಟ್ಟಿ 2 ನಗರಗಳಿಗೆ ನೀರಿನ ವ್ಯವಸ್ಥೆ ಮಾಡ್ತಾರ. ಇದು ಕಾಣಕತ್ತಲ್ಲ, ಇದು ಬ್ರಿಡ್ಜ್. ಇದು ಬ್ರಿಡ್ಜ್, ಸೇತುವೆ, ದೊಡ್ಡ ಪ್ರಮಾಣದ ಸೇತುವೆ. ಈ ಸೇತುವೆ ನಿರ್ಮಾಣ ಆತಪ್ಪ ಅಂದ್ರ ನಮ್ಮ 2 ಜಿಲ್ಲೆಗಳಿಗೆ ಕೊಂಡಿ. ಇದು 2 ಜಿಲ್ಲೆಗಳಿಗೆ ಕೊಂಡಿ. ಈ ಕಡೆ ಮಹೇಶ್ ವಾಡ್ಗಿ, ಬೆಳಗಾವಿ ಜಿಲ್ಲೆಯ ಮಹೇಶ್ ವಾಡ್ಗಿ ಹತ್ತೈತಿ. ಆಮೇಲೆ ಸತ್ತಿ, ರಡ್ಡೇರಟ್ಟಿ, ಇನ್ನು ಅನೇಕ ಊರುಗಳು ಹತ್ತಾವ. ಅತನಿಗೆ ಸೇರ್ತೈತಿ ದಾರಿ. ಈ ಕಡೆ ಬಂದ್ರ ಇದು ರಬಕವಿ. ಈ ಮೇಲ್ ಸೇತುವೆ ಎಷ್ಟಾಗೈತಿ ಕಾಮಗಾರಿ ರಬಕವಿ. ಈ ಸೇತುವೆ ಆತ್ಪ ಅಂದ್ರ ನಮ್ಮ ರಬಕವಿ ವ್ಯಾಪಾರ ಅಭಿವೃದ್ಧಿ ಬಾಳ ಆಕತಿ. ಅಷ್ಟೇ ಅಲ್ಲದ ಈ ಬೆಳಗಾವಿ ಜಿಲ್ಲೆದವ್ರಿಗೆ ಮತ್ತು ರಬಕವಿ ಜಿಲ್ಲಾದವ್ರಿಗೆ ಬಹಳಷ್ಟು ಓಡಾಡ್ಲಿಕ್ಕೆ ಅನುಕೂಲ ಆಕತಿ. ನಾವೀಗ ಬೆಳಗಾವಿ ಜಿಲ್ಲಾ ಅತನಿಗೆ ಹೋಗ್ಬೇಕಂತಂದ್ರ ಸುಮಾರು 45-50 ಕಿಲೋಮೀಟರ್ ಹೋಗ್ಬೇಕು. ನಾವು ಹಿಂಗ್ ಮೇಲ್ ಸೇತುವೆ ಮೇಲೆ ಹೋದ್ವಿ ಅಂದ್ರೆ, ಈ ಸೇತುವೆ ನಿರ್ಮಾಣ ಆದ್ಮೇಲೆ ಈ ಸೇತುವೆ ಮೇಲೆ ಹೋದ್ವಿಪ್ಪ ಅಂತಂದ್ರೆ ಅದು ಸುಮಾರು 15 ಕಿಲೋಮೀಟರ್ ನಮಗೆ ದಾರಿ ಕಡಿಮೆ ಆಕತಿ. ಅದಕ್ಕೆ ಈ ಕಾಮಗಾರಿ ಬೇಗ ಆಗ್ಬೇಕು. ಮತ್ತ ಇದರಿಂದ ವ್ಯಾಪಾರ ಅಭಿವೃದ್ಧಿ ಆಕೈತಿ. ಹೆಂಗಪ್ಪ ಅಂತಂದ್ರೆ ಅಲ್ಲಿ ಮಹೇಶ್ ವಾಡ್ಗಿ ಒಳಗ ಬೆಳೆಯುವಂತ, ಮಹೇಶ್ ವಾಡ್ಗಿ ಆಯ್ತು, ಆಮೇಲೆ ಸುತ್ತಲ ಹಳ್ಳಿ ಒಳಗಾಯ್ತು, ಸಮೃದ್ಧವಾಗಿ ಬೆಳೆಯುವಂತ ತೋಟಗಾರಿಕೆ, ಆಹಾರ ಧಾನ್ಯಗಳಾಗ್ಬೋದು, ಕಾಳು ಕಡಿ ಆಗ್ಬೋದು, ಎಲ್ಲವೂ ಸುಲಭವಾಗಿ ಸುಲಭ ಮಾರ್ಗದಿಂದ ನಮ್ಮ ರಬಕವಿ ಸೇರ್ತಾವ. ಆ ಎಲ್ಲ ಆಗೋದ್ರಿಂದ ರಬಕವಿಗೆ ಬಹಳಷ್ಟು ಜನ ಬರೋದ್ರಿಂದ ಅವ್ರಿಗೆ ವ್ಯಾಪಾರ ಚಲೋ ಆಕತಿ. ಹಂಗ ನಮ್ಮ ರಬಕವಿಗೆ ಹೊಸ ತಾಲೂಕಿಗೆ ಅವ್ರು ಬರೋದ್ರಿಂದ ಇಲ್ಲಿ ರಬಕವಿ ಬನಹಟ್ಟಿ ವ್ಯಾಪಾರನೂ ಜೋರ್ ಆಕತಿ. ಇಲ್ಲಿ ಇರುವಂತ ಚಾ ಹೋಟೆಲ್ಗಳು ಇರ್ಬೋದು, ಖಾನಾವಳಿಗಳು ಇರ್ಬೋದು, ಅರ್ಬಿ ಅಂಗಡಿಗಳು ಇರ್ಬೋದು, ಕಿರಾಣಿ ಇರ್ಬೋದು, ಹಿಂಗ ಎಲ್ಲಾ ರೀತಿ ಒಳಗ ವ್ಯಾಪಾರ ಅಭಿವೃದ್ಧಿ ಆಕತಿ, ಊರನ್ನು ಅಭಿವೃದ್ಧಿ ಆಕತಿ ಅಂತ ಹೇಳಿ ಹೇಳ್ಬಹುದು. ಈಗ ನೋಡ್ರಿ, ಹೆಂಗ ಕೃಷ್ಣಾ ನದಿ ಒಳಗ ಇಷ್ಟ ನೀರು ಬಂದೈತಿ. ಈಗಿನ ಇದನ್ನು ಕಾಣ್ತಿಲ್ಲ, ಇದು ಒಡ್ಡು ನೀರಿನ ವಿಚಾರ.
ಈ ತಾತ್ಪೂರ್ತಿಕ ಒಡ್ಡ ನಿರ್ಮಾಣ ಮಾಡ್ಯಾರ. ಯಾಕೆ ಒಡ್ಡ ಈ ಒಡ್ಡ ನಿರ್ಮಾಣ ಮಾಡ್ಯಾರಪ್ಪ ಅಂತಂದ್ರ ಈ ಪಾಟೀಲ್ ಸರ್ ಬರತ್ತಾರ ನೋಡ್ರಿ. ಹಿಂಗ ಏನು ನೀರು ಬರಾಕತ್ತಿಲ್ಲ ಇದು ಬಂದ್ರ ಈ ಒಡ್ಡ ದಾಟಿ ಆ ಕಡೆ ಹೋಗ್ಬಾರ್ದು. ಯಾಕಂದ್ರೆ ಆಚೆ ಕಡೆ ಕಾಮಗಾರಿ ನಡೆದೈತಿ. ಒಂದ್ ವೇಳೆ ನೀರು ಬಂದ್ರು ಕಾಮಗಾರಿಗೆ ಅಡ್ಡಿ ಆಗ್ಬಾರ್ದು ಅನ್ನೋ ಕಾರಣಕ್ಕ ಈ ತಾತ್ಪೂರ್ತಿಕವಾಗಿಂತ ಒಂದು ಒಡ್ಡ ನಿರ್ಮಾಣ ಮಾಡ್ಯಾರ. ಅದೊಂದ್ ರೀತಿ ಒಳ್ಳೇದನ ಆಗೈತಿ. ಈಚೆ ಕಡೆ ನೀರ್ ಹೆಚ್ಚಿನ ಪ್ರಮಾಣದಾಗ ನಿಂತ ನಮ್ಗೆ ನೀರ್ ಲಿಫ್ಟ್ ಮಾಡಕ್ ಅನುಕೂಲ ಆಗೈತಿ. ಈ ಒಡ್ಡ ಮೇಲೆಲ್ಲ ಜನಾರು ಕೂತಾರ ನೋಡ್ರಿ. ಈ ಒಡ್ಡು ಈ ನೀರ್ ಅಂದ್ರೆ ನೀರ ಅದು ಪಾಸ್ ಆಗೋದನ್ನ ಒಂದು ಸೂಜಿ ಅಷ್ಟ ಜಾಗ ಸಿಕ್ಕರು ಅದು ಪಾಸ್ ಆಕತಿ. ಈ ಉದಾಹರಣೆ ನೋಡ್ರಿ, ಈಗ ಈ ಎಡಗಡೆ ನೋಡ್ರಿ. ಆದ್ರೂ ಈ ಒಡ್ಡು ನಿರ್ಮಾಣ ಮಾಡಿದ್ರು ಅದು ಸಂದಾಗ ಹಾಸಿ 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 ನೀರ ಈ ಕಡೆ ಬಂದ ಬಿಟ್ಟೈತಿ. ಅದು ನೀರು ನೋಡ್ರಿ, ಅದು ಕೆಳಂಗಿಲ್ಲ ನಿಲ್ಲಂಗಿಲ್ಲ. ಅದ ನೀರ ಈ ಕಡೆ ಬಂದೈತಿ. ಈ ಕೆಲ್ಸಕ್ಕೆ ಅಡ್ಡಿಯಾಗಿ ಬರೋದು ಒಡ್ಡು ನಿರ್ಮಾಣ ಮಾಡಿದ್ರು, ಆದ್ರೂ ನೀರು ಬಂದೈತಿ. ಈ ಕಾರಣದ ಇದು ಬಾಳಪ್ಪನ ಗುಡಿ. ಇದು ವರ್ಷದಾಗ ಒಮ್ಮೆ ಇದ್ರ ದರ್ಶನ. ಇತ್ತಿತ್ಲಾಗ ಈ ದರ್ಶನ ಕಡಿಮೆನೂ ಆಗತೈತಿ. ಯಾಕಂದ್ರ ಆಲ್ಮಟ್ಟಿ ಡ್ಯಾಮ್ ನಿರ್ಮಾಣ ಆಗಿದ್ರಿಂದ ನೀರಿನ ಮಟ್ಟ ಹೆಚ್ಚಿರೋದ್ರಿಂದ ಈ ಡ್ಯಾಮ್ ದರ್ಶನ ಆಗಂಗ ಇಲ್ಲ. ಈ ವರ್ಷ ಆಗೈತಿ, ಕೆಲವೊಂದ್ ವರ್ಷ ಆಗತೈತಿ. ಈಗ ಬ್ಯಾಸಿಗೆ ಮಾತ್ರ ದರ್ಶನ. ಇಲ್ಲಿ ನೋಡ್ರಿ, ಈ ಪೌರಾಯುಕ್ತರು ಮತ್ತು ನಗರಸಭೆ ಸದಸ್ಯರು ಎಲ್ಲಾರು ಅದಾರ, ಈ ವೀಕ್ಷಣೆ ಮಾಡಕ್ ಬಂದಾರ. ಬರ್ರಿ ಅವ್ರಂತ ಸ್ವಲ್ಪ ಹೋಗೋನು, ಅವ್ರು ಏನ್ ಹೇಳ್ತಾರೋ ಕೇಳೋದು. ಒಂದ್ ಸ್ವಲ್ಪ ಈ ನೀರಿನ ಬಗ್ಗೆ ಏನ್ ಹೇಳ್ತಾರ ಬರ್ರಿ. ಕೃಷ್ಣಾ ನದಿ ಮಹೇಶ್ವಾಡಿಗೆ ಬ್ಯಾರೇಜ್ ಬಂದಿವಿ ನಾವೀಗ. ಇಲ್ಲಿ ಇವತ್ತು ನೀರು ಬಂದೈತಿ. ಈ ನೀರ ಎಷ್ಟು ದಿವಸ ಪೂರೈಕೆ ಆಕೈತಿ ಅನ್ನೋದನ್ನ ಸ್ವಲ್ಪ ಇಲ್ಲಿ ನಮ್ಮ ಕಮಿಷನರ್ ಸಾಹೇಬ್ರು ಅದಾರ, ಅವ್ರ ಜೊತೆ ಸ್ವಲ್ಪ ಮಾತಾಡೋಣ. ಸರ್, ಈಗ ಸದ್ಯಕ್ಕೆ ನೀರು ಬಂದೈತೆ ಸರ್. ಈಗ ಇದೊಂದು 10 days ಆಗ್ಬೋದು. ಮುಂದೆ ಮಳೆ ಆಗಿ ಮುಂದೆ ಮೇಲೆ ನಮ್ದು ಕೊಯ್ನಾ ಡ್ಯಾಮ್ ನೀರು ಬಿಟ್ಟದ ಕಂಟಿನ್ಯೂ ನೀರು ಬರ್ತೈತೆ. ಸದ್ಯಕ್ಕೆ ಒಂದು 10 ದಿನ ಬರ್ಬೋದು. ಈಗ 10 ದಿನ ಬರ್ಬೋದು. ಈಗೇನ ನೀವು ಬಿಡಿಸಿದ್ದು ಪ್ರಯತ್ನ ಮಾಡಿ ಬಿಡಿಸಿದ ನೀರು ಇಲ್ಲ ಸರ್, ನಾವು ಬಿಡಿಸಿದಲ್ಲ, ಇದು ನೀರು ಬಂದಿತ್ತು. ಅವರ ಓವರ್ಫ್ಲೋಗೆ ತಮ್ಮ ಇಚ್ಛೆ ಮೇರೆಗೆನೆ ಬಿಟ್ಟಾರ ಅವ್ರು. ನಾವು ಬಿಡ್ಸಕ್ಕೆ ನಮ್ಮ ಲೆವೆಲ್ ಪ್ರಯತ್ನ ಯಾವುದಿಲ್ಲ ರೀ. ಯಾವುದಿಲ್ಲ, ಅದಾಗ ಅದು ರಾಜಕೀಯ ಲೆವೆಲ್ ಇರ್ಬೋದು ಸರ್. ನಮ್ಮ ನೀರು ಬಂದಿದೆ, ಗೊತ್ತಾಯ್ತು. ಸರಿ. ಇವತ್ತೇನೋ ನೀರು ಬರೋದು ಬಂದ್ ಆಗೈತೆ ಅಂತ ಕೇಳಿದ್ವಿ ನಾವು. ನಾವು ಮಾಹಿತಿ ಕೇಳಿನ್ರಿ, ಬಂದ್ ಐತೆ ಮತ್ತೆ ಬಿಡ್ಬೋದು. ಮಾತು ಬಿಡ್ಬೋದು, ಮಳೆ ಆತಂದ್ರೆ ಮಾತು ಬಿಡ್ಬೋದು. ಮಳೆ ಚಾಲು ಐತ್ರಿ ಈಗ, ಬಿಡ್ಬೋದು. ಮತ್ತೆ ಮುಂಗಾರು ಮಳೆ ಜಲ್ದಿ ಚಾಲು ಆಗತ್ತಂದಾರ. ಮುಂಗಾರು ಮಳೆ ಆದ್ರೆ ನಮ್ಗೆ ನೀರು ಬರ್ತದೆ. ಮಾಹಿತಿಗಾಗಿ ಧನ್ಯವಾದಗಳು.